ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇದು ಒಂದು ಶುಕ್ರವಾರದ ಮಿನಿ ವ್ಲಾಗ್. ಶುಕ್ರವಾರ ಶಿವರಾತ್ರಿ ಇರೋದ್ರಿಂದ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಕೂಡ ರಂಗೋಲಿ ಹಾಕೋತಾ ಇದ್ದೀನಿ. ಸೊ ನಾನು ಹಬ್ಬನ ಮನೇಲಿ ಹೀಗೆ ಆಚರಣೆ ಮಾಡಿದೆ ಅನ್ನೋದು ಕಂಪ್ಲೀಟಾಗಿ ಫುಲ್ ವೀಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಹಾಗೆಯೇ ನಿಮಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು. ಹಾಗೆಯೇ ನಾನು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡ ನಂತರ ಇಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನೈವೇದ್ಯ ಬಂದು ತಂಬಿಟ್ಟು ಮಾಡ್ತಾಯಿದ್ದೀನಿ. ಹುರ್ಗಡ್ಲೆಯಿಂದ ತಂಬಿಟ್ಟು ಮಾಡ್ಕೋತಾ ಇದ್ದೀನಿ. ಕೆಲವರು ಅಕ್ಕಿ ಕೂಡ ಹಾಕಿ ಮಾಡ್ಕೋತಾರೆ. ನಾನು ಅಕ್ಕಿನ ಇವತ್ತು ಯೂಸ್ ಮಾಡ್ತಿಲ್ಲ. ಸೊ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಇವತ್ತು. ಅದಕ್ಕಾಗಿ ನಾನು ಬರೀ ಹುರ್ಗಡ್ಲೆಯಿಂದನೇ ನಾನು ಇವತ್ತು ನೈವೇದ್ಯನ ರೆಡಿ ಮಾಡಿಕೊಂಡೆ. ತುಂಬ ಸಿಂಪಲ್ಲಾಗಿ ಬೇಗನೆ ಆಗಿಬಿಡ್ತು. ಹಾಗೆಯೇ ಪೂಜೆ ಕೂಡ ಬೇಗನೆ ಮುಗಿಸ್ಕೊಂಡ್ಬಿಟ್ಟೆ. ಸೊ 9 ಗಂಟೆ ಹೊರಗಡೆ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಹಾಗೆ ನಾನು ಇವತ್ತೇನು ಉಪವಾಸ ಏನು ಇರ್ತಾ ಇಲ್ಲ, ಜಸ್ಟ್ ಪೂಜೆ ಮಾಡೋವರೆಗೂ ಅಷ್ಟೇ ನಾನು ಉಪವಾಸ ಇದ್ದೆ. ಹಾಗೆಯೇ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅತ್ತೆ ಮನೆ ಕೂಡ ಹೋಗೋದಿತ್ತು ಅಂತ ಹೇಳಿ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡೆ. ಹಾಗೆ ಅಮ್ಮ ಕೂಡ ಬಂದು ಹೋಗು ಮನೆಗೆ, ಇವತ್ತು ಹಬ್ಬ ಇದೆ ಅಲ್ವಾ ಅಂತ ಹೇಳಿದ್ರು. ಸರಿ ಆಯಿತು ಬರ್ತೀನಿ ಅಂತ ಅಮ್ಮನಿಗೂ ಕೂಡ ಹೇಳಿದ್ದೆ. ಬೇಗ